ವಿರಾಮದ ಬಳಿಕ ಜಾತಕಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿಯವರಿಗೆ ದಿವಸ ಸಪ್ತಮಾಧಿಪತಿ ಸಪ್ತಮಕ್ಕೆ ಬಂದರೆ ಏನು ದಾರಸೌಖ್ಯ ಸಮನ್ವಿತ ಅಂತ ದಾಂಪತ್ಯದಲ್ಲಿ ತುಂಬ ಅನುರಾಗ ಸಿದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ, ಹೋರಾಟಗಳು ಇರೋದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ದೂರ ಪ್ರಯಾಣ ಇದ್ದರೆ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಈ ದಿವಸ ನಿಮಗೆ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಶತ್ರುಗಳ ಬಾಧೆ, ವೃತ್ತಿ ಸ್ಥಳದಲ್ಲಿ ಶತ್ರು ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿದೆ. ಈ ದಿವಸ ನಿವಾರಣೆಗೆ ಸಪ್ತಶತಿ ಪಾರಾಯಣ ತುಂಬ ಒಳ್ಳೆಯದು, ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿ ಅಧಿಪತಿ ಮೇಷಕ್ಕೆ ಬರ್ತಾ ಇದ್ದಾನಲ್ಲ, ಇದು 6ನೇ ಮನೆ. ಹಾಗಾಗಿ ಸಾಲ ನಿವಾರಣೆಯಾಗುತ್ತೆ, ರೋಗಗಳೆಲ್ಲ ನಿವಾರಣೆಯಾಗುತ್ತೆ. ನಿಮಗೆ ಎಸ್ಪೆಷಲಿ ಆರೋಗ್ಯ ಬಾಧೆ ಇದ್ದರೆ ಅದು ನಿವಾರಣೆಯಾಗುತ್ತೆ, ಚೆನ್ನಾಗಾಗ್ತೀರ. ಇನ್ನು ಜೊತೆಗೆ ಶಕ್ತಿ, ಏನನ್ನೂ ಸಾಧಿಸುವ ಹಠ, ಒಂಥರ ಸಾಹಸ, ಇದೆಲ್ಲ ಸೇರುತ್ತೆ. ಕಠಿಣವಾದದ್ದನ್ನು ಸುಲಭವಾಗಿ ಸಾಧಿಸ್ತೀರ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹೊಟ್ಟೆ ಸಂಬಂಧಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹೆಣ್ಣುಮಕ್ಕಳು ಸ್ವಲ್ಪ ಆರೋಗ್ಯ ತೊಂದರೆ ಆಗೋ ಲಕ್ಷಣ, ಸ್ವಲ್ಪ ಹುಷಾರು. ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಧನುರಾಶಿಯವರಿಗೆ ಈ ದಿವಸ ಕುಜ ಪಂಚಮಕ್ಕೆ ಹೋಗ್ತಾ ಇದ್ದಾನೆ. ಬುದ್ಧಿಶಕ್ತಿ ಅದು ಹೇಗಿರ್ತದೆ ಅಂದರೆ ತೀಕ್ಷ್ಣವಾದದ್ದು ಅಂತೀವಲ್ಲ, ಖಡ್ಗದ ಹಾಗೆ ಅಂತ, ಖಡ್ಗದ ಚೂಪು ಮೊನಚಿನಾಗೆ ಅಂತ, ಹಾಗಿರ್ತದೆ. ನೀವು ತೆಗೆದುಕೊಳ್ಳೋ ನಿರ್ಣಯಗಳು, ನಿರ್ಧಾರಗಳು ಕಠಿಣವಾದ ನಿರ್ಣಯ ತಗೊಳ್ತೀರ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಕುಜ ಲಾಭವನ್ನು ನೋಡ್ತಾನೆ, ಹೀಗಾಗಿ ಲಾಭ ಸಮೃದ್ಧವಾಗಿ ಬರ್ತದೆ. ಹಿರಿಯರಿಂದ, ಅಣ್ಣಂದಿರಿಂದ ವಿಶೇಷವಾದ ಅನುಕೂಲ, ಅನುಗ್ರಹ ಉಂಟಾಗುತ್ತೆ. ಈ ದಿವಸ ಸ್ವಲ್ಪ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ನೀರಿನ ವಿಚಾರದಲ್ಲಿ, ನೀರಿನ ಸಮೀಪದಲ್ಲಿ ಓಡಾಡುವಾಗ ನೀರಿನ ಕಂಟಕಗಳು, ತೊಡಕುಗಳು, ಸ್ವಲ್ಪ ಹುಷಾರು. ಈ ದಿವಸ ಕಟೀಲು ದುರ್ಗಾ ಪರಮೇಶ್ವರಿ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕುಜನ ಪರಿವರ್ತನೆ ನಿಮಗೆ ಬಹಳ ಒಳ್ಳೆಯದು. ನೀವು ವಾಹನ ಖರೀದಿಯೋ ಅಥವಾ ಸೈಟೋ ಅಥವಾ ಮನೆಯೋ, ಗೃಹ ಖರೀದಿ ಅಥವಾ ಗೃಹ ನಿರ್ಮಾಣ, ಇಂಥ ಕಡೆ ಒಂದು ಒಲವು ಬರುತ್ತೆ, ಅಂಥ ಆಲೋಚನೆ ಬರುತ್ತೆ. ನಾವು ಕಟ್ಟಿಸದೇ ಇರ್ಬೋದು ಕೆಲವರಿಗೆ, ಆದರೆ ಆ ಒಂದು ಸಲ ಒಂದು ಥಾಟ್ ಅಂತೂ ಬರುತ್ತೆ, ಇದನ್ನು ಮಾಡೋಣ ಅಂತಕ್ಕಂಥದ್ದು. ಆ ಥರದ್ದು ಒಂದು ಲಕ್ಷಣ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಅನುಕೂಲ ಆಗ್ತಾ ಇದೆ, ಯೋಚನೆ ಮಾಡಬೇಡಿ. ಈ ದಿವಸ ಸ್ವಲ್ಪ ನಿಮಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ, ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ತುಂಬ ಒಳ್ಳೆಯದು. ಈ ದಿವಸ ಪ್ರಾರ್ಥನೆಗೆ ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದ್ವಿತೀಯದ ಕುಜ ಇಷ್ಟು ದಿವಸ ಈಗಲೂ ಇದ್ದಾನೆ, ಪರಿವರ್ತನೆ ಆಗುತ್ತೆ. ಹೀಗಾಗಿ ಸಾಹಸ, ಸಹೋದರರ ಸಹಕಾರ ಉಂಟಾಗ್ತಕ್ಕಂಥದ್ದು, ಸೇವಕರು, ಸಹಾಯಕರಿಂದ ಹೆಚ್ಚಿನ ಅನುಕೂಲ ಉಂಟಾಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸದವರು ಅಷ್ಟೇ ಒಂದು ಹಿಡಿತ ಬರುತ್ತೆ, ಧೈರ್ಯ ಬರ್ತದೆ, ಏನು ಸಾಧಿಸ್ತೀನಿ ಅಂತಕ್ಕಂಥ ಶಕ್ತಿ, ಅದು ಈ ಥರದ್ದೆಲ್ಲ ಉಂಟಾಗುತ್ತೆ. ಈ ದಿವಸ ಆಹಾರ ವ್ಯತ್ಯಾಸ ಇದೆ, ಸ್ವಲ್ಪ ಹುಷಾರು. ನೀರಿನ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಕುಜನ ಪರಿವರ್ತನೆಯಿಂದ ಮಹಾ ಸಂತೋಷ ಉಂಟಾಗುತ್ತೆ. ನಿಮಗೆ ಹಣಕಾಸಿನ ಸಮೃದ್ಧಿ ಬರುತ್ತದೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಜೊತೆಗೆ ಕುಟುಂಬದಲ್ಲಿ ಘರ್ಷಣೆಗಳಿಂದ ಹೊರಗೆ ಬರ್ತೀರಾ. ಆದರೆ ಮಾತ್ರ ಒರಟಾಗಿರುತ್ತೆ, ಸ್ವಲ್ಪ ಒರಟುತನವನ್ನು ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ. ತೊಂದರೆ ಏನೂ ಇಲ್ಲ, ಆತಂಕ ಬೇಡ. ಆದರೆ ಈ ದಿವಸ ನಿಮಗೆ ಚಂದ್ರ ರಾಹು ಸೇರಿದಾಗ ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರಾ. ಹೀಗಾಗಿ ನೀವು ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳಿ, ತಪ್ಪದೆ ಬೇಡ. ಅಥವಾ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಿಶ್ವಂಭರಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಹಲವು ರೀತಿಯ ಅನುಕೂಲಗಳು ಉಂಟಾಗುತ್ತೆ. ಈ ದಿನ ಶಾಸ್ತ್ರಿಗಳೇ 12 ರಾಶಿಗಳ ಫಲಾಫಲ ಹಾಗೆ ಪಂಚಾಂಗದ ವಿಶೇಷತೆ, ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಜೊತೆಗೆ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಒಂದು ಮಂತ್ರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.